ಏನಕ್ಕೆ ಎಲ್ಲರೂ ಶಿಪ್ಪಿಂಗ್ ಚಾರ್ಜ್ ಬಿಡ್ತಾರೆ, ಯಾರೇನು ತಂದು ಕೊಟ್ಟು ಹೋಗಲ್ಲ. ನಮ್ಮ ಡ್ರೈ ಫ್ಲವರು ರೆಡಿಯಾಗಿದೆ. ಯಾಕಿದು ಹೊಗೆ ಬರ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ 3 ಇಂಚ್ ಕ್ಯಾನ್ವಾಸಲ್ಲಿ ಫ್ರಿಜ್ ಮ್ಯಾಗ್ನೆಟ್ ಮಾಡೋದು ಹೇಗಂತ ಕಲಿಯೋಣ. ಇಲ್ಲಿ ನಾನು ಅಪೋಕಾರ್ಟ್ ಅವರ ಪಿಕಾಕ್ ಗ್ರೀನ್ ಪಿಗ್ಮೆಂಟ್ ತೊಗೊಂಡಿದ್ದೀನಿ. ಇದಕ್ಕೆ 135 ಪ್ಲಸ್ 80 ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಆಗಿದೆ. ಏನಕ್ಕೆ ಎಲ್ಲರೂ ಶಿಪ್ಪಿಂಗ್ ಚಾರ್ಜ್ ಬಿಡ್ತಾರೆ, ಯಾರೂ ಬಿಡಲ್ಲ. ಒಂದು ಪ್ರಾಡಕ್ಟ್ ವ್ಯಾಲ್ಯೂನ ಶಿಪ್ಪಿಂಗ್ ಚಾರ್ಜ್ ಸೇರಿಸಿನೇ ಹೇಳಬೇಕಾಗತ್ತೆ. ಯಾಕಂದರೆ ನನಗೆ ಬೇಕು ಅಂದರೆ ಯಾರೇನು ತಂದು ಕೊಟ್ಟು ಹೋಗಲ್ಲ, ನಾವೇ ದುಡ್ಡು ಕೊಟ್ಟು ತರಿಸ್ಕೊಡ್ಬೇಕು. ಹಾಗಿದ್ಮೇಲೆ ಶಿಪ್ಪಿಂಗ್ ಚಾರ್ಜು ಯಾಕೆ ಸೇರಿಸ್ಬಾರ್ದು, ಅದನ್ನು ಸೇರಿಸಿನೇ ಪ್ರಾಡಕ್ಟ್ ವ್ಯಾಲ್ಯೂ ಹೇಳಬೇಕಾಗತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಪಿಕಾಕ್ ಗ್ರೀನ್ ಕಲರ್ ಇದು ಏನು ಚೆಂದ ಇದೆ. ಇದು ನನಗೆ ಒಂದು ಕಡೆಯಲ್ಲಿ ಸಿಕ್ಕಿರೋ ಫ್ಲವರ್. ಈ ಥರ ಗಮ್ ಹಾಕ್ತಾಯಿದ್ದೀನಿ, ಆವಾಗ ಇದು ಅಂಟು ಬಿಡಲ್ಲ. ಇದ್ರ ಮೇಲೆ ನಾನು ಈ ಕಲರ್ ಹಾಕ್ತಾಯಿದ್ದೀನಿ. ನಮ್ಮ ಡ್ರೈ ಫ್ಲವರು ರೆಡಿಯಾಗಿದೆ ನೋಡಿ. ಆಲ್ಕೋಹಾಲ್ ಹಾಕಿದ್ದೀನಿ, ಇದು ಹಾಕಿದ್ದೀನಿ. ವೈಟ್ ಚೆನ್ನಾಗಿ ಅನಿಸುತ್ತಾ, ಇದು ಚೆನ್ನಾಗಿ ಅನಿಸುತ್ತಾ ಗೊತ್ತಾಗ್ತಾ ಇಲ್ಲ ನನಗೂ. ವೈಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಸೊ ವೈಟೇ ಹಾಕ್ಬಿಡೋಣ ನೋಡಿ. ಈ ಥರ ಅಂಟಿಸ್ತಾ ಇದ್ದೀನಿ. ಹಾಕಿರೋದು ಗಮ್ಮು ಹೊಗೆ ಬರ್ತಾ ಇದೆ. ಬೆಂಕಿ ತಕ್ಕೊತ್ತಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ತಾನೇ ಇಲ್ಲ, ಬೆಂಕಿ ಹಿಡಿತಾ ಇದೆ. ಇದಕ್ಕೂ ಆಗ್ತಾ ಇಲ್ಲ. ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೋದೆ, ಅಂದರೆ ನನಗೆ ಕೈ ಕೊಡ್ತಾ ಇದೆ. ಆ ಗಮ್ಮಿಗೂ ರೆಸಿನ್ಗೂ ಆಗ್ತಾ ಇಲ್ಲ. ಡ್ರೈ ಫ್ಲವರ್ ನಿಲ್ಲೋದಿಲ್ಲ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ರೆಸಿನ್ ಜೊತೆ ನಿಲ್ಲತ್ತ ನೋಡಬೇಕೀಗ. ಇನ್ನು ಡ್ರೈ ಫ್ಲವರು ರೆಸಿನ್ ಜೊತೆ ನಿಲ್ತಿದೆ. ಹೊಗೆ ಬರ್ತಾ ಇದೆ. ಏನಂದರೂ ನನ್ನ ಮಾತು ಕೇಳಿದ್ರೆ ಇಲ್ಲ, ಅದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಇದು 1:1 ರೆಸಿನು. ಇದು ಇದ್ದಿದ್ರಲ್ಲಿ ಕಾಸ್ಟ್ಲಿ. 10 ಗ್ರಾಮ್ಗೆ 50 ರುಪೀಸ್ ಆಗುತ್ತೆ, ತುಂಬ ಕಾಸ್ಟ್ಲಿ. ಅರ್ಜೆಂಟ್ ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಅದಾದರೆ 15 ಗ್ರಾಮ್ ಅಂತೂ ಮಿನಿಮಮ್ ತೊಗೊಳ್ಳೇಬೇಕು. ಇದಾಗ ಸ್ವಲ್ಪ ತೊಗೊಂಡ್ರು ಸಾಕಾಗುತ್ತೆ. 1:1 ನಿಲ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನೂ ಇಷ್ಟ ಆಗ್ತಾ ಇಲ್ಲ. ಇದಕ್ಕೆ ನಾನು ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ನಾನು ಗೋಲ್ಡ್ ಸ್ಟೋನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಹೇಗೆ ಮಾಡೋದು ಅಂತ ನಾನೊಂದು ಟ್ಯುಟೋರಿಯಲ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಇದ್ರ ಮೇಲೆ ಇದೆಲ್ಲ ಹಾಕ್ತಾ ಇದ್ದೀನಿ. ನನಗೆ ಈಗ ಒಳ್ಳೆ ಕ್ರಿಸ್ಮಸ್ ಟ್ರೀ ಥರ ಕಾಣಿಸ್ತಾ ಇದೆ. ಈಗ ಲಾಸ್ಟ್ ಲೇಯರಲ್ಲಿ ರೆಸಿನನ್ನು ಟಾಪ್ ಕೋಟಾಗಿ ಹಾಕ್ತಾ ಇದ್ದೀನಿ.